ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ಅಜಂತ ಮತ್ತು ಎಲಿಫಂಟಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಶೇಷ ಅಂಶಗಳನ್ನು ಗಮನಿಸೋಣ. ಅಜಂತವನ್ನ ಏಷ್ಯಾ ಕಲೆಯ ತೊಟ್ಟಿಲು ಎಂದು ಕರೆಯುತ್ತಾರೆ. ಅಜಂತವು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಅಜಂತ ಎಂಬ ಹಳ್ಳಿಯ ಪಕ್ಕದಲ್ಲಿ ಈ ಗುಹೆಗಳು ಕಂಡು ಬಂದುದರಿಂದ ಅವುಗಳನ್ನು ಅಜಂತ ಗುಹೆಗಳು ಎಂದು ಕರೆಯುತ್ತಾರೆ. ಈ ಅಜಂತಾದ ಗುಹೆಗಳು ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಿದ್ದು, ಇಲ್ಲಿ ಕ್ರಿಸ್ತಪೂರ್ವ 2ರಿಂದ ಕ್ರಿಸ್ತಶಕ 7ನೇ ಶತಮಾನದ ನಡುವೆ ನಿರ್ಮಾಣವಾದಂತಹ 30 ಗುಹೆಗಳನ್ನು ಕಾಣಬಹುದು. ಅವುಗಳಲ್ಲಿ 16 ಗುಹೆಗಳಲ್ಲಿ ಮಾತ್ರ ವರ್ಣಚಿತ್ರಗಳು ಕಂಡುಬಂದಿವೆ. ಈ ಗುಹೆಗಳಲ್ಲಿ ಅರಮನೆ, ರಾಜರಾಣಿ, ಯುದ್ಧದ ದೃಶ್ಯಗಳು, ಹೂ ಮರಬಳ್ಳಿಗಳು, ಯಕ್ಷ ಯಕ್ಷಿಣಿಯರು, ಆನೆ, ಮೊಲಗಳು, ಅಪ್ಸರೆಯರ, ಗಂಧರ್ವರ ಸುಂದರವಾದಂತಹ ದೃಶ್ಯಗಳನ್ನು ಗಮನಿಸಬಹುದು. ಇತಿಹಾಸಕಾರರಾದ ರೋಥನ್ಸ್ಟನ್ ಅವರು ಹೇಳುವಂತೆ, ಗುಹೆಗಳ ಗೋಡೆಗಳ ಕಂಬಗಳ ಮೇಲಿನ ನೂರಾರು ಚಿತ್ರಗಳಿಂದ ನಮ್ಮ ಕಣ್ಣ ಮುಂದೆ ನಾಟಕವೊಂದು ಜರುಗುತ್ತಿದ್ದಂತೆ ಭಾಸವಾಗುತ್ತದೆ. ಈ ನಾಟಕದಲ್ಲಿ ಸನ್ಯಾಸಿಗಳು, ರಾಜರಾಣಿಯರು, ಋಷಿ ಮುನಿಗಳು, ಸ್ತ್ರೀ ಪುರುಷರು, ಹೂದೋಟ ಮರಬಳ್ಳಿಗಳು, ಆಸ್ಥಾನಿಕರು, ನಗರಗಳ ಚಿತ್ರ ದೃಶ್ಯಗಳು ನಮ್ಮನ್ನ ಯಾವುದೋ ಒಂದು ಲೋಕದಲ್ಲಿ ತೇಲುತ್ತಿರುವಂತೆ ಮಾಡುತ್ತವೆ ಎಂದಿದ್ದಾರೆ. ಅಜಂತದಲ್ಲಿನ ಕೆಲವು ಪ್ರಮುಖ ಗುಹೆಗಳು. 1ನೇ ಗುಹೆ. ಈ 1ನೇ ಗುಹೆಯಲ್ಲಿ 2ನೇ ಪುಲಿಕೇಶಿಯು ಪರ್ಷಿಯಾದ ರಾಯಭಾರಿಯಾದ ಖುಸ್ರೌನನ್ನ ಆಹ್ವಾನಿಸುತ್ತಿರುವಂತಹ ಸುಂದರವಾದ ದೃಶ್ಯವಿದೆ. ಜೊತೆಗೆ ಬೋಧಿಸತ್ವ, ಪದ್ಮಪಾಣಿ, ಅವಲೋಕೇತೀಶ್ವರರ ದೃಶ್ಯಗಳನ್ನು ಕೂಡ ಗಮನಿಸಬಹುದು. 2ನೇ ಗುಹೆ. ಈ 2ನೇ ಗುಹೆಯಲ್ಲಿ ಬುದ್ಧನ ಜನನ ಹಾಗೂ ಜಾತಕ ಕಥೆಗಳಿಗೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನು ಕಾಣಬಹುದು. 10ನೇ ಗುಹೆ. ಈ 10ನೇ ಗುಹೆಯಲ್ಲಿಯೂ ಕೂಡ ಬುದ್ಧನ ಜನನ ಹಾಗೂ ಜಾತಕ ಕಥೆಗಳಿಗೆ ಸಂಬಂಧಪಟ್ಟಂತಹ ದೃಶ್ಯಗಳು ಕಂಡುಬಂದಿವೆ. 16ನೇ ಗುಹೆ. ಈ 16ನೇ ಗುಹೆಯಲ್ಲಿ ಮರಣಶಯ್ಯೆಯಲ್ಲಿರುವ ರಾಜಕುಮಾರಿ, ಬುದ್ಧನು ಸುಜಾತಾಳಿಂದ ಭಿಕ್ಷಾನವನ್ನ ಪಡೆಯುತ್ತಿರುವಂತಹ ದೃಶ್ಯ ಹಾಗೂ ಬುದ್ಧನ ಮಹಾಪರಿತ್ಯಾಗಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನ ಗಮನಿಸಬಹುದು. 17ನೇ ಗುಹೆ. ಈ 17ನೇ ಗುಹೆಯಲ್ಲಿ ಯಶೋಧರೆಯು ರಾಹುಲನನ್ನ ಬುದ್ಧನಿಗೆ ಅರ್ಪಿಸುತ್ತಿರುವಂತಹ ತಾಯಿ ಮಗುವಿನ ದೃಶ್ಯವಿದ್ದು, ಈ ದೃಶ್ಯವನ್ನ ಏಷ್ಯಾದಲ್ಲಿ ಅತ್ಯಂತ ಅದ್ಭುತವಾದ ದೃಶ್ಯ ಎಂದು ಕರೆಯಲಾಗಿದೆ. ಜೊತೆಗೆ ಈ 17ನೇ ಗುಹೆಯಲ್ಲಿ ರಾಜರಾಣಿಯರು, ಮೆರವಣಿಗೆಯ ದೃಶ್ಯಗಳು ಮತ್ತು ಗಾಂಧರ್ಯರ ದೃಶ್ಯಗಳನ್ನು ಕೂಡ ಗಮನಿಸಬಹುದು. 19ನೇ ಗುಹೆ. ಈ 19ನೇ ಗುಹೆಯಲ್ಲಿ ಬುದ್ಧನು ಗುರುವಾಗಿ ಕಪಿಲ ವಸ್ತುವಿಗೆ ಹಿಂದಿರುಗುತ್ತಿರುವಂತಹ ದೃಶ್ಯವನ್ನು ಗಮನಿಸಬಹುದಾಗಿದೆ. ಎಲಿಫಂಟ. ಮುಂಬೈಯಿಂದ 6 ಮೈಲಿ ದೂರದಲ್ಲಿರುವ ಈ ಎಲಿಫಂಟಾದ ಮೊದಲ ಹೆಸರು ಗೋವಾಕಪುರಿ ಅಥವಾ ಘರಾಪುರಿ ಆಗಿತ್ತು. ಭಾರತಕ್ಕೆ ಬಂದಂತಹ ಪೋರ್ಚುಗೀಸರು ಇಲ್ಲಿ ದೊಡ್ಡ ಆನೆ ಆಕಾರದ ಬಂಡೆಯನ್ನ ಕಂಡು ಅದನ್ನ ಎಲಿಫಂಟಾ ಎಂದು ಕರೆದರು. ಈ ಎಲಿಫಂಟಾದಲ್ಲಿ ರಾಷ್ಟ್ರಕೂಟರ ಕಾಲದ 7 ಗುಹೆಗಳಿದ್ದು, ಅವುಗಳಲ್ಲಿ ತ್ರಿಮೂರ್ತಿ ಗುಹೆಯು ಅತ್ಯಂತ ದೊಡ್ಡದಾದ ಗುಹೆಯಾಗಿದೆ. ಈ ತ್ರಿಮೂರ್ತಿ ಗುಹೆಯು 130 ಅಡಿ ಚೌಕಾಕಾರವಾಗಿದ್ದು, ಇದರಲ್ಲಿ 30 ದೊಡ್ಡ ದೊಡ್ಡ ಕಂಬಗಳಿರುವ ಮಹಾಮಂಟಪವನ್ನು ಕೂಡ ಗಮನಿಸಬಹುದು. ಈ ತ್ರಿಮೂರ್ತಿ ಗುಹೆಯ ಮಂಟಪದಲ್ಲಿ 4 ದಿಕ್ಕುಗಳಿಗೂ 4 ಬಾಗಿಲುಗಳಿರುವ ಗರ್ಭಗೃಹವಿದೆ. ಈ ಗರ್ಭಗೃಹದಲ್ಲಿ ಶಿವಲಿಂಗವಿದ್ದು, ಜೊತೆಗೆ ಬೃಹದಾಕಾರದ 23 ಅಡಿ ಎತ್ತರದ ತ್ರಿಮೂರ್ತಿ ವಿಗ್ರಹವನ್ನ ಗಮನಿಸಬಹುದು. ಈ ತ್ರಿಮೂರ್ತಿ ವಿಗ್ರಹಕ್ಕೆ ಮಹೇಶ್ವರ ವಿಗ್ರಹ ಎಂತಲೂ ಕೂಡ ಕರೆಯುತ್ತಾರೆ. ಈ ತ್ರಿಮೂರ್ತಿ ವಿಗ್ರಹವನ್ನ ಸೃಷ್ಟಿ, ಸ್ಥಿತಿ, ಲಯದ ಪ್ರತೀಕವೆಂತಲೂ ಕೂಡ ಬಣ್ಣಿಸಲಾಗಿದೆ. ಈ ವಿಗ್ರಹವು ಭಯಂಕರವಾದ ಭೈರವ ರೂಪ, ಶಾಂತವಾದಂತಹ ಶಿವನ ರೂಪ ಮತ್ತು ಅರ್ಧನಾರೀಶ್ವರರ ರೂಪವನ್ನ ಸಂಕೇತಿಸುವಂಥದ್ದು. ಈ ತ್ರಿಮೂರ್ತಿ ವಿಗ್ರಹದ ಪಕ್ಕದಲ್ಲಿ ಗಿರ್ಜಾ ಕಲ್ಯಾಣ, ನಟರಾಜ, ಅರ್ಧನಾರೀಶ್ವರರ ಚಿತ್ರಗಳನ್ನು ಕೂಡ ನಾವು ಗಮನಿಸಬಹುದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ಎಲ್ಲೋರಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸೋಣ. ಎಲ್ಲೋರವನ್ನ ವೇರುಲ ಅಥವಾ ಎಲ್ಲೂರ ಎಂಬ ಹೆಸರಿನಿಂದಲೂ ಕೂಡ ಕರೆಯುತ್ತಾರೆ. ಪ್ರಾಚೀನ ಕಾಲದಲ್ಲಿದ್ದಂತಹ ಯಲ್ಲಾಪುರ ಎಂಬ ಸ್ಥಳವೇ ಇಂದಿನ ಎಲ್ಲೋರ ಪ್ರದೇಶ ಎಂದು ಗುರುತಿಸಲಾಗಿದೆ. ಇನ್ನು ಬರೋಡಾ ಶಾಸನದಲ್ಲಿ ತಿಳಿಸಿರುವಂತೆ ಯಲ್ಪುರ ಎಂಬಲ್ಲಿ ಕೃಷ್ಣರಾಜರಿಂದ ಬೆಟ್ಟದ ಮೇಲೆ ಒಂದು ಮಹಾನ್ ಕಟ್ಟಡ ನಿರ್ಮಿಸಲಾಯಿತು ಎಂದು ವಿವರಿಸಲಾಗಿದೆ.
ಎಲ್ಲೋರದಲ್ಲಿ ಒಟ್ಟು 100 ಗುಹೆಗಳು ಕಂಡುಬಂದಿದ್ದು ಅವುಗಳಲ್ಲಿ 34 ಗುಹೆಗಳನ್ನು ಮಾತ್ರ ಸಾರ್ವಜನಿಕ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಇಂದು ಎಲ್ಲೋರಾ ಪ್ರದೇಶವು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಇನ್ನು ಸ್ಥಳೀಯವಾಗಿ ಎಲ್ಲೋರವನ್ನ ವೆರುಲೆನಿ ಎಂಬ ಹೆಸರಿನಿಂದಲೂ ಕೂಡ ಕರೆಯುತ್ತಾರೆ. ಈ ಎಲ್ಲೋರದಲ್ಲಿ ರಾಷ್ಟ್ರಕೂಟರು ನಿರ್ಮಿಸಿದಂತಹ ಒಟ್ಟು 34 ಗುಹಾಂತರ ದೇವಾಲಯಗಳು ಕಂಡುಬಂದಿದ್ದು ಅವುಗಳಲ್ಲಿ 18 ಬ್ರಾಹ್ಮಣಿಕಲ್ ಗುಹಾಲಯಗಳು ಹಾಗೂ ಉಳಿದ 4 ಜೈನ ಗುಹೆಗಳು ಸೇರಿವೆ ಎಂದು ಹೇಳಲಾಗಿದೆ. ಎಲ್ಲೋರದಲ್ಲಿ ಕಂಡುಬರುವಂತಹ ಕೆಲವು ಪ್ರಸಿದ್ಧ ದೇವಾಲಯಗಳು: ಕೈಲಾಸನಾಥ ದೇವಾಲಯ, ಕ್ರಿಸ್ತಶಕ 770. ಈ ಕೈಲಾಸನಾಥ ದೇವಾಲಯವು ರಾಷ್ಟ್ರಕೂಟರ ಅರಸನಾದಂತಹ 1ನೇ ಕೃಷ್ಣನಿಂದ ರಚಿಸಲ್ಪಟ್ಟಿದ್ದು. ಈ ದೇವಾಲಯವು ಸುಮಾರು 3300 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು 276 ಅಡಿ ಉದ್ದ, 100 ಅಡಿ ಎತ್ತರವನ್ನು ಒಳಗೊಂಡಿದೆ. ಅಲ್ಲದೆ ಈ ದೇವಾಲಯವು 2 ಅಂತಸ್ತುಗಳಿಂದ ಕೂಡಿದ್ದು ಇದನ್ನ ಏಕಶಿಲಾ ಬೆಟ್ಟದಲ್ಲಿ 107 ಅಡಿ ಆಳಕ್ಕೆ ಕೊರೆದು ನಿರ್ಮಿಸಲಾಗಿದೆ. ಪಶ್ಚಿಮಕ್ಕೆ ಮುಖ ಮಾಡಿರುವ ಈ ದೇವಾಲಯವು ಪ್ರವೇಶ ದ್ವಾರ, ನಂದಿ ಮಂಟಪ, ಚತುರ್ಶಾಲೆ, ಗರ್ಭಗುಡಿ ಎಂಬ 4 ಪ್ರಮುಖ ಭಾಗಗಳನ್ನು ಒಳಗೊಂಡಿದೆ. ಈ ದೇವಾಲಯದ ಕೆಳಭಾಗದಲ್ಲಿ 2 ಆನೆಗಳನ್ನು ಕೆತ್ತಲಾಗಿದ್ದು ಅವು ಇಡೀ ದೇವಾಲಯವನ್ನೇ ಹೊತ್ತು ನಿಂತಂತೆ ಗೋಚರಿಸುತ್ತದೆ. ಈ ಕೈಲಾಸನಾಥ ದೇವಾಲಯದ ಗೋಡೆಯ ಮೇಲೆ ರಾವಣನು ಕೈಲಾಸನಾಥ ಪರ್ವತವನ್ನು ಎತ್ತುತ್ತಿರುವಂತಹ ದೃಶ್ಯ ಅದ್ಭುತವಾಗಿ ಗೋಚರಿಸುತ್ತದೆ. ಇದರ ಜೊತೆಗೆ ದಶಾವತಾರ, ಭೈರವ, ರುದ್ರ ತಾಂಡವ, ತ್ರಿಪುರಾಂತಕ, ಗಿರಿಜಾ ಕಲ್ಯಾಣ, ಪಗಡೆ ಆಡುತ್ತಿರುವ, ಸಂಗೀತ ಆಲಿಸುತ್ತಿರುವಂತಹ ದೃಶ್ಯಗಳು ಸುಂದರವಾಗಿ ಮೂಡಿಬಂದಿವೆ. ಗರ್ಭಗುಡಿಯ ಭಾಗದಲ್ಲಿ ಶಿವ, ಗಜೇಂದ್ರನನ್ನು ಕಾಪಾಡುತ್ತಿರುವ ವಿಷ್ಣು, ಅಂಧಕಾಸುರನ ವಧೆ, ನಟರಾಜ, ಲಿಂಗೋದ್ಭವ ವಿಗ್ರಹಗಳು ಸುಂದರವಾಗಿ ನಿರ್ಮಿಸಲ್ಪಟ್ಟಿವೆ. ಇನ್ನು ಕಲಾ ವಿಮರ್ಶಕರಾದ ಪರ್ಸಿ ಬ್ರೌನ್ ಅವರು ಹೇಳುವಂತೆ ಇಂತಹ ಅಪೂರ್ವವಾದ ಕಲಾಕೃತಿ ಪ್ರಪಂಚದ ಯಾವ ಭಾಗದಲ್ಲಿಯೂ ದೊರೆಯುವುದಿಲ್ಲ ಎಂದಿದ್ದಾರೆ. ಇತಿಹಾಸಕಾರರಾದಂತಹ ವಿ.ಎ. ಸ್ಮಿತ್ ಅವರು ಹೇಳುವಂತೆ ಕೈಲಾಸನಾಥ ದೇವಾಲಯವು ಪ್ರಪಂಚದ ಮಹಾ ಅದ್ಭುತಗಳಲ್ಲಿ ಒಂದು ಎಂದು ವರ್ಣಿಸಿದ್ದಾರೆ. ದಶಾವತಾರ ಗುಹೆ. ಈ ದಶಾವತಾರ ಗುಹೆಯು 15ನೇ ಗುಹೆಯಾಗಿದ್ದು ಇದು 2 ಅಂತಸ್ತುಗಳಿಂದ ಕೂಡಿದೆ. ಈ ದಶಾವತಾರ ಗುಹೆಯು 94 ಅಡಿ ಉದ್ದ, 54 ಅಡಿ ಅಗಲವನ್ನು ಒಳಗೊಂಡಿದೆ. ಈ ಗುಹಾಲಯದ ಗೋಡೆಯ ಮೇಲೆ ಗಿರಿಜಾ ಕಲ್ಯಾಣ, ನಟರಾಜ, ಅರ್ಧನಾರೀಶ್ವರ, ತ್ರಿವಿಕ್ರಮ, ಲಿಂಗೋದ್ಭವ, ಅಂಧಕಾಸುರನನ್ನು ಸಂಹರಿಸುತ್ತಿರುವ ಗಣೇಶ, ಶಿವ ಪಾರ್ವತಿಯರ ಪಗಡೆಯಾಟ, ವರಹ, ನರಸಿಂಹ ಅವತಾರ, ವಿಷ್ಣು ಆದಿಶೇಷನ ಮೇಲೆ ಮಲಗಿರುವಂತಹ ದೃಶ್ಯಗಳನ್ನು ಗಮನಿಸಬಹುದು. ರಾಮೇಶ್ವರ ಗುಹೆ. ಈ ರಾಮೇಶ್ವರ ಗುಹಾಲಯದಲ್ಲಿ ಪ್ರಮುಖವಾಗಿ ತ್ರಿಭಂಗ, ಅಭಂಗ, ಮಕರ, ಕಾಳಿ, ಸಪ್ತಮಾತೃಕೆ, ನಟರಾಜ, ಗಿರಿಜಾ ಕಲ್ಯಾಣ ಶಿಲ್ಪಗಳನ್ನು ಗಮನಿಸಬಹುದು. ಇಂದ್ರಸಭಾ. ಇದು 32ನೇ ಗುಹೆಯಾಗಿದ್ದು ಇದನ್ನ ಜೈನ ಗುಹೆ ಅಂತಲೂ ಕೂಡ ಕರೆಯುತ್ತಾರೆ. ಎಲ್ಲೋರದಲ್ಲಿರುವ ಅತ್ಯಂತ ಸುಂದರವಾದ ಜೈನ ಕಲಾಕೃತಿಯನ್ನ ಈ ಇಂದ್ರಸಭಾ ಗುಹೆಯಲ್ಲಿ ಕಾಣಬಹುದು. ಈ ಗುಹೆಯಲ್ಲಿ ಇಂದ್ರ ಮತ್ತು ಸಚಿದೇವಿಯರ ವಿಗ್ರಹಗಳಿಂದಾಗಿ ಈ ಗುಹೆಗೆ ಇಂದ್ರಸಭಾ ಗುಹೆ ಎಂದು ಕರೆಯಲಾಗಿದೆ. ಈ ಗುಹೆಯಲ್ಲಿ 4 ಬಾಹುಬಲಿಯ ಶಿಲ್ಪಗಳು ಕಂಡುಬಂದಿದ್ದು ಧ್ಯಾನ ಭಂಗಿಯಲ್ಲಿರುವ ಬಾಹುಬಲಿಯ ಕೈಕಾಲುಗಳಿಗೆ ಮಾಧವೀಲತೆಯ ಬಳ್ಳಿಯೊಂದು ಸುತ್ತಿಕೊಂಡಿದ್ದು ಪಾದಗಳ ಬಳ್ಳಿ ಜಿಂಕೆ, ಸರ್ಪ, ಇಲಿ, ಚೇಳು, ಕಾಡು ನಾಯಿ ಪ್ರಾಣಿಗಳನ್ನು ಕೆತ್ತಲಾಗಿದೆ. ಅಲ್ಲದೆ ಎಲ್ಲೋರದಲ್ಲಿ ಲೇಹ, ಜಗನ್ನಾಥ, ನೀಲಕಂಠ ಎಂಬ ಮುಂತಾದ ಗುಹಾಂತರ ದೇವಾಲಯಗಳನ್ನು ಕೂಡ ಗಮನಿಸಬಹುದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ಪಟ್ಟದ ಕಲ್ಲಿನ ವಿಶೇಷತೆಯನ್ನು ಗಮನಿಸೋಣ. ಪಟ್ಟದ ಕಲ್ಲು. ಈ ಪಟ್ಟದ ಕಲ್ಲು ಚಾಲುಕ್ಯರ ಉಪರಾಜಧಾನಿಯಾಗಿತ್ತು. ವಿಶ್ವಸಂಸ್ಥೆಯು 1987ರಲ್ಲಿ ಪಟ್ಟದ ಕಲ್ಲನ್ನು ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಿಸಿತು. ಈ ಪಟ್ಟದ ಕಲ್ಲನ್ನು ಹಿಂದೂ ದೇವಾಲಯಗಳ ಶಿಲ್ಪಕಲೆಯ ಪ್ರಪ್ರಥಮ ಪ್ರಯೋಗ ಶಾಲೆ ಅಂತಲೂ ಕೂಡ ಕರೆಯುತ್ತಾರೆ. ಇನ್ನು ಚಾಲುಕ್ಯ ಅರಸರಿಗೆ ಇಲ್ಲಿ ಪಟ್ಟಾಭಿಷೇಕವಾಗುತ್ತಿದ್ದರಿಂದ ಈ ಸ್ಥಳಕ್ಕೆ ಪಟ್ಟದ ಕಲ್ಲು ಎಂತಲೂ ಕೂಡ ಹೆಸರು ಬಂತು ಎಂದು ಇತಿಹಾಸದಲ್ಲಿ ಹೇಳಲಾಗಿದೆ.
ಕ್ರಿಸ್ತಶಕ 150ರಷ್ಟು ಹಿಂದೆಯೇ ಇತಿಹಾಸದಲ್ಲಿ ಪಟ್ಟದ ಕಲ್ಲಿನ ಪ್ರಸ್ತಾಪವಿತ್ತೆಂದು ಹೇಳಲಾಗಿದೆ. ಇನ್ನು ಪ್ರಸಿದ್ಧ ಇತಿಹಾಸಕಾರರಾದ ಟಾಲೆಮಿಯವರು ಈ ಪಟ್ಟದ ಕಲ್ಲನ್ನು ಫತೇಗಲ್ ಎಂದು ಉಲ್ಲೇಖಿಸಿದ್ದಾರೆ. ಪ್ರಾಚೀನ ಕಾಲದಲ್ಲಿ ಪಟ್ಟದ ಕಲ್ಲಿಗೆ ಪಟ್ಟದ ಕಲ್ಲು, ಪಟ್ಟಕಾಕಲು ಮತ್ತು ರಾಕ್ಷಪುರ ಎಂಬ ನಾನಾ ಹೆಸರುಗಳಿಂದ ಕರೀತಾ ಇದ್ರು. ಇಂದು ಪಟ್ಟದ ಕಲ್ಲು ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ಪಶ್ಚಿಮ ತೀರದಲ್ಲಿ ಕಂಡುಬರುವಂಥದ್ದು. ಇನ್ನು ಯುನೆಸ್ಕೋ ತನ್ನ ವಿಶ್ವ ಪರಂಪರಾ ತಾಣ ಪಟ್ಟಿಯಲ್ಲಿ ಪಟ್ಟದ ಕಲ್ಲನ್ನು ಈ ರೀತಿಯಾಗಿ ವರ್ಣಿಸಿದೆ. ಉತ್ತರ ಮತ್ತು ದಕ್ಷಿಣ ಭಾರತದ ವಾಸ್ತುಶಿಲ್ಪ ರೂಪಗಳ ಒಂದು ಸಾಮರಸ್ಯ ಮಿಶ್ರಣವೇ ಈ ಪಟ್ಟದ ಕಲ್ಲು ಎಂದು ಹೇಳಲಾಗಿದೆ. ಜೊತೆಗೆ ವಾಸ್ತುಶಿಲ್ಪದ ಸಾರ ಸಂಗ್ರಹ ಕಲೆ ಎಂತಲೂ ಕೂಡ ವರ್ಣಿಸಲಾಗಿದೆ. ಈ ಪಟ್ಟದ ಕಲ್ಲಿನಲ್ಲಿ ವಿಜಯಾದಿತ್ಯ ಮತ್ತು 2ನೇ ವಿಕ್ರಮಾದಿತ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ಸುಮಾರು 10 ದೇವಾಲಯಗಳು ಕಂಡುಬಂದಿವೆ. ಪಟ್ಟದ ಕಲ್ಲಿನಲ್ಲಿ ಕಂಡುಬರುವಂತಹ ಕೆಲವು ಪ್ರಸಿದ್ಧ ದೇವಾಲಯಗಳು: ವಿರೂಪಾಕ್ಷ ದೇವಾಲಯ, ಕ್ರಿಸ್ತಶಕ 740. ಈ ವಿರೂಪಾಕ್ಷ ದೇವಾಲಯವನ್ನ ಲೋಕೇಶ್ವರ ದೇವಾಲಯ ಅಂತಲೂ ಕೂಡ ಕರೆಯುತ್ತಾರೆ. ಪಟ್ಟದ ಕಲ್ಲಿನ ದೇವಾಲಯಗಳಲ್ಲಿ ಇದು ಅತ್ಯಂತ ದೊಡ್ಡದಾದ ದೇವಾಲಯ. ಪೂರ್ವಕ್ಕೆ ಮುಖ ಮಾಡಿರುವ ಈ ದೇವಾಲಯವು ಸುಮಾರು 224 ಅಡಿ ಉದ್ದ ಹಾಗೂ 105 ಅಡಿ ಅಗಲವನ್ನು ಹೊಂದಿರುವಂಥದ್ದು. ಈ ದೇವಾಲಯವನ್ನ 2ನೇ ವಿಕ್ರಮಾದಿತ್ಯನ ರಾಣಿ ಲೋಕಮಹಾದೇವಿಯು ತನ್ನ ಪತಿ ಪಲ್ಲವರ ಮೇಲೆ ವಿಜಯ ಸಾಧಿಸಿದ ನೆನಪಿಗಾಗಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ಲು. ಈ ದೇವಾಲಯವು ಪ್ರಮುಖವಾಗಿ ದ್ರಾವಿಡ ಶೈಲಿಯಲ್ಲೂ ಕಂಡುಬಂದಿದ್ದು, ಈ ದೇವಾಲಯವನ್ನ ನಿರ್ಮಿಸಿದ ಪ್ರಮುಖ ಶಿಲ್ಪಿಗಳು ಎಂದರೆ ಸರ್ವಸಿದ್ಧಿ ಮತ್ತು ಗುಂಡಾಚಾರಿಗಳು. ಈ ವಿರೂಪಾಕ್ಷ ದೇವಾಲಯವು ನಂದಿ ಮಂಟಪ, ಮುಖಮಂಟಪ, ಮಹಾಮಂಟಪ, ಸುಖಾಸೀನ, ಗರ್ಭಗೃಹ ಎಂಬ ಪ್ರಮುಖ ಭಾಗಗಳಿಂದ ಕೂಡಿದೆ. ಕಲಾ ವಿಮರ್ಶಕರಾದ ಪರ್ಸಿ ಬ್ರೌನ್ ಅವರು ವಿರೂಪಾಕ್ಷ ದೇವಾಲಯವನ್ನ ದ್ರಾವಿಡ ವಾಸ್ತುಶಿಲ್ಪದ ಅತ್ಯುತ್ತಮ ಕೃತಿ ಎಂದು ಕರೆದಿದ್ದಾರೆ. ಈ ದೇವಾಲಯವು ದ್ರಾವಿಡ ಶೈಲಿಯ ಶಿಖರವನ್ನ ಹೊಂದಿದ್ದು, ದೇವಾಲಯದ ಹೊರಗೋಡೆಯ ಮೇಲೆ ರಾಮಾಯಣ ಹಾಗೂ ಮಹಾಭಾರತದ ಸುಂದರ ದೃಶ್ಯಗಳನ್ನು ಕೆತ್ತಲಾಗಿದೆ. ಮಲ್ಲಿಕಾರ್ಜುನ ದೇವಾಲಯ, ಕ್ರಿಸ್ತಶಕ 733ರಿಂದ 744. ಈ ಮಲ್ಲಿಕಾರ್ಜುನ ದೇವಾಲಯವು ಒಂದು ಶೈವ ದೇವಾಲಯವಾಗಿದ್ದು, ಇದನ್ನ ತ್ರೈಲೋಕೇಶ್ವರ ದೇವಾಲಯ ಅಂತಲೂ ಕೂಡ ಕರೆಯುತ್ತಾರೆ. ಈ ದೇವಾಲಯವನ್ನ 2ನೇ ವಿಕ್ರಮಾದಿತ್ಯನ ರಾಣಿ ತ್ರೈಲೋಕ್ಯ ಮಹಾದೇವಿಯು ನಿರ್ಮಾಣ ಮಾಡಿದ್ಲು. ಈ ದೇವಾಲಯದ ಗೋಡೆ ಹಾಗೂ ಕಂಬಗಳ ಮೇಲೆ ಪಂಚತಂತ್ರ ಕಥೆಗಳ ದೃಶ್ಯಗಳನ್ನು ಬಿಡಿಸಲಾಗಿದೆ. ಸಂಗಮೇಶ್ವರ ದೇವಾಲಯ. ಈ ಸಂಗಮೇಶ್ವರ ದೇವಾಲಯವನ್ನ ವಿಜಯಾದಿತ್ಯನು ಕ್ರಿಸ್ತಶಕ 725ರಲ್ಲಿ ನಿರ್ಮಾಣ ಮಾಡಿದ. ಈ ದೇವಾಲಯದ ಪ್ರವೇಶ ದ್ವಾರವು ಉತ್ತರ ದಿಕ್ಕಿನಲ್ಲಿದ್ದು, ದೇವಾಲಯದ ದ್ವಾರಪಾಲಕ ದೃಶ್ಯಗಳು ಅದ್ಭುತವಾಗಿ ಮೂಡಿಬಂದಿವೆ. ದೇವಾಲಯದ ಹೊರಗೋಡೆಯ ಮೇಲೆ ಶಿವ, ವಿಷ್ಣು, ವರಾಹ ಹಾಗೂ ಗಜಾಸುರರ ಶಿಲ್ಪಗಳು ಕಂಡುಬಂದಿವೆ. ಪಾಪನಾಥ ದೇವಾಲಯ, ಕ್ರಿಸ್ತಶಕ 680. ಈ ಪಾಪನಾಥ ದೇವಾಲಯವು ಮಲಪ್ರಭಾ ನದಿಯ ದಂಡೆಯ ಮೇಲೆ ಕಂಡುಬಂದಿದೆ. ಪೂರ್ವಕ್ಕೆ ಮುಖ ಮಾಡಿರುವ ಈ ದೇವಾಲಯವು 80 ಅಡಿ ಉದ್ದಳತೆಯನ್ನು ಹೊಂದಿದೆ. ಈ ದೇವಾಲಯವು ಮುಖಮಂಟಪ, ರಂಗಮಂಟಪ, ಅಂತರಾಳ ಹಾಗೂ ಗರ್ಭಗುಡಿಗಳ ಶಿಖರಗಳಿಂದ ಕೂಡಿರುವಂಥದ್ದು. ಇನ್ನು ಪಾಪನಾಥ ದೇವಾಲಯದ ಹೊರಗೋಡೆಯ ಮೇಲೆ ಶಿವಪಾರ್ವತಿ, ರಾವಣ ಕೈಲಾಸ ಪರ್ವತವನ್ನು ಎತ್ತುತ್ತಿರುವ ಹಾಗೂ ಮಹಿಷಾಸುರ ಮರ್ದಿನಿ, ತ್ರಿವಿಕ್ರಮ, ಗಜೇಂದ್ರ ಮೋಕ್ಷ, ವಿಷ್ಣು ಮೊದಲಾದವರ ಶಿಲ್ಪಗಳು ಕಂಡುಬಂದಿವೆ. ಈ ಪಾಪನಾಥ ದೇವಾಲಯದ ಪ್ರಮುಖ ಶಿಲ್ಪಿ ರೇವಡಿ ಓವಜ. ಈತ ತಮಿಳುನಾಡಿನವನಾಗಿದ್ದನೆಂದು ಹೇಳಲಾಗಿದೆ. ಗಳಗನಾಥ ಗುಡಿ, ಕ್ರಿಸ್ತಶಕ 750. ಈ ದೇವಾಲಯವು ನಾಗರ ಶೈಲಿಯ ಶಿಖರವನ್ನು ಹೊಂದಿದ್ದು, ಅದರ ಕೆಳಗೆ ಕಳಶ ಕಂಡುಬಂದಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿ ಕರಿಯ ಕಲ್ಲಿನ ಲಿಂಗವಿದ್ದು, ಮುಖಮಂಟಪದಲ್ಲಿ ಶಿವನ ಮೂರ್ತಿ ಕಂಡುಬಂದಿದೆ. ಜೈನ ನಾರಾಯಣ ಗುಡಿ. ಈ ಜೈನ ನಾರಾಯಣ ಗುಡಿ 4 ಕಂಬಗಳ ಹಜಾರವನ್ನ ಒಳಗೊಂಡಿದ್ದು, ಗರ್ಭಗುಡಿಯ ಸುತ್ತ ಪ್ರದಕ್ಷಿಣಾ ಪಥ ಕಂಡುಬಂದಿದೆ. ಗರ್ಭಗುಡಿಯ ಮೇಲೆ ಮತ್ತೊಂದು ಗರ್ಭಗುಡಿ ಕಂಡುಬಂದಿದ್ದು ಈ ದೇವಾಲಯದ ಪ್ರಮುಖ ವಿಶೇಷತೆ. ಈ ದೇವಾಲಯದ ಹೊರಗೋಡೆಯ ಮೇಲೆ ಜೈನ ಧರ್ಮಕ್ಕೆ ಸಂಬಂಧಿಸಿದಂತ ಅನೇಕ ದೃಶ್ಯಗಳನ್ನು ಬಿಡಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಪಿ ಉಪನ್ಯಾಸಕರ ವಿಭಾಗದಲ್ಲಿ ನಾವು ಐಹೊಳೆಯ ವಿಶೇಷತೆಯನ್ನ ಗಮನಿಸೋಣ. ಐಹೊಳೆ. ಕಲಾ ವಿಮರ್ಶಕರಾದ ಪರ್ಸಿಬೌನ್ ಅವರು ಐಹೊಳೆಯನ್ನ ಭಾರತೀಯ ದೇವಾಲಯಗಳ ತೊಟ್ಟಿಲು ಎಂದು ಕರೆದಿದ್ದಾರೆ.
ಅಲ್ಲದೆ ಐಹೊಳೆಯನ್ನ ವಾಸ್ತುಶಿಲ್ಪದ ಬಯಲು ಪ್ರದರ್ಶನ ಶಾಲೆ ಅಂತಲೂ ಕೂಡ ಕರೆಯುತ್ತಾರೆ. ಈ ಐಹೊಳೆಯು ಮಲಪ್ರಭಾ ನದಿಯ ದಂಡೆಯಲ್ಲಿದ್ದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿಗೆ ಸೇರಿಕೊಂಡಿದೆ. ಐಹೊಳೆಯು ಬಾದಾಮಿ ಚಾಲುಕ್ಯರ ಮೊದಲ ರಾಜಧಾನಿಯಾಗಿತ್ತು. ಈ ಐಹೊಳೆಯು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಪ್ರಸಿದ್ಧ ವಿದ್ಯಾಕೇಂದ್ರವೂ ಹೌದು. ಐಹೊಳೆಯು ಒಂದು ಅಧಿಷ್ಠಾನವಾಗಿತ್ತು. ಅಧಿಷ್ಠಾನ ಎಂದರೆ ಸರ್ಕಾರದ ಆಡಳಿತಾಧಿಕಾರದ ಒಂದು ಕೇಂದ್ರ ಕಚೇರಿ ಎಂದರ್ಥ. ಐಹೊಳೆಯು ಆರಂಭದ ಹೆಸರು ಆರ್ಯಪುರ, ನಂತರ ಐಹೊಳೆ ಆಯಿತು ಎಂದು ಹೇಳಲಾಗಿದೆ. ಐಹೊಳೆಯಲ್ಲಿ ಸುಮಾರು 6 ರಿಂದ 8ನೇ ಶತಮಾನದವರೆಗೆ ಇಲ್ಲಿ ಅನೇಕ ದೇವಾಲಯ ಮತ್ತು ಗುಹಾಲಯಗಳ ನಿರ್ಮಾಣದ ಕಾರ್ಯ ನಡೆದಿತ್ತು. ಕೆಲವು ಶಾಸನಗಳಲ್ಲಿ ಐಹೊಳೆಯನ್ನ ಅಯ್ಯಮೊಳೆ, ಆಯಿಮೊಳೆ, ಅಯ್ಯಮೊಳಿ ಮತ್ತು ಆರ್ಯಪುರ ಎಂದು ವಿವಿಧ ಹೆಸರುಗಳಿಂದ ಗುರುತಿಸಲಾಗಿದೆ. ಪುರಾಣಗಳ ಪ್ರಕಾರ ಪರಶುರಾಮನು ಕ್ಷತ್ರಿಯರನ್ನ ನಿರ್ನಾಮ ಮಾಡಿ ರಕ್ಕಸಿಕವಾದ ತನ್ನ ಪರಶವನ್ನ ಹೊಳೆಯಲ್ಲಿ ತೊಳೆದಾಗ ನೀರೆಲ್ಲ ಕೆಂಪಾಗಿ ಊರಿನ ಮಹಿಳೆಯರೆಲ್ಲ ಅಯ್ಯೋಯ್ಯೋ ಹೊಳೆ ಎಂದು ಉದ್ಘರಿಸಿದರಂತೆ. ಮುಂದೆ ಇದೇ ಐಹೊಳೆಯಾಯಿತು ಎಂದು ಹೇಳಲಾಗಿದೆ. ಐಹೊಳೆಯಲ್ಲಿ ಪ್ರಾಚೀನ ಕೋಟೆಯೊಂದು ದೊರೆತಿದ್ದು ಅದು 6ನೇ ಶತಮಾನದಲ್ಲಿ ನಿರ್ಮಿಸಿರಬಹುದು ಎಂದು ಇತಿಹಾಸಕಾರರು ಅಂದಾಜಿಸಿದ್ದಾರೆ. ಐಹೊಳೆಯಲ್ಲಿನ ಕೆಲವು ಪ್ರಸಿದ್ಧ ದೇವಾಲಯಗಳು: ಲಾಡ್ಖಾನ್ ದೇವಾಲಯ, ಕ್ರಿಸ್ತಶಕ 450. ಲಾಡ್ಖಾನ್ ದೇವಾಲಯವು ಐಹೊಳೆಯ ದೇವಾಲಯಗಳಲ್ಲಿ ಅತ್ಯಂತ ಪ್ರಾಚೀನವಾದ ದೇವಾಲಯವಾಗಿದೆ. ಈ ದೇವಾಲಯದ ವಿಶೇಷತೆ ಎಂದರೆ ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹವಿರುವುದು. ಲಾಡ್ಖಾನ್ ದೇವಾಲಯದ ಗರ್ಭಗೃಹದ ಮೇಲಿನ ಗರುಡ ಚಿತ್ರವನ್ನ ಆಧರಿಸಿ ಇದು ವಿಷ್ಣು ದೇವಾಲಯವಾಗಿದೆ ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಲಾಡ್ಖಾನ್ ಎಂಬ ಮುಸ್ಲಿಂ ಸಂತನು ಈ ದೇವಾಲಯದಲ್ಲಿ ವಾಸವಾದ್ದರಿಂದ ಇದು ಲಾಡ್ಖಾನ್ ದೇವಾಲಯ ಎಂದು ಹೆಸರಾಯಿತು. ಈ ದೇವಾಲಯವು ಗುಪ್ತರ ಕಲಾ ಶೈಲಿಯನ್ನ ಆಧರಿಸಿದ್ದಾಗಿದೆ. ಈ ದೇವಾಲಯದ ಗರ್ಭಗುಡಿಯ ಎದುರಿಗೆ ನಂದಿ ವಿಗ್ರಹವಿದ್ದು ಮತ್ತು ದೇವಾಲಯದ ಕಂಬಗಳು ಚೌಕಾಕಾರ, ದುಂಡಗೆ ಹಾಗೂ ಅಷ್ಟಕೋನಾಕೃತಿಯಲ್ಲಿ ಕಂಡುಬಂದಿವೆ. ದುರ್ಗಾ ದೇವಾಲಯ, ಕ್ರಿಸ್ತಶಕ 680. ಈ ದೇವಾಲಯವು ವೇಸರ ಶೈಲಿಯನ್ನ ಆಧರಿಸಿದ್ದು ಇದರ ತಳ ವಿನ್ಯಾಸವು ಒಂದು ಬೌದ್ಧ ಚೈತ್ಯಾಲಯದಂತೆ ಕಂಡುಬರುತ್ತದೆ. ಈ ದೇವಾಲಯದ ತಳ ವಿನ್ಯಾಸವು ಕುದುರೆಯ ಲಾಳಾಕಾರವನ್ನ ಹೋಲುವಂತಿದೆ. ಈ ದೇವಾಲಯವು ಕೋಟೆಯ ಆವರಣದಲ್ಲಿ ಇದ್ದುದರಿಂದ ಇದಕ್ಕೆ ದುರ್ಗಾ ಎಂದು ಕರೆಯಲಾಗಿದೆ. ಇನ್ನು ಈ ದುರ್ಗಾ ದೇವಾಲಯವನ್ನ ದುರ್ಗಾದೇವಿಗೆ ಅರ್ಪಿಸಲಾಗಿದೆ. ಈ ದುರ್ಗಾ ದೇವಾಲಯವು 84 ಅಡಿ ಉದ್ದ, 30 ಅಡಿ ಎತ್ತರವನ್ನ ಹೊಂದಿದ್ದು ಮುಖಮಂಟಪ, ನವರಂಗ ಮಂಟಪ ಹಾಗೂ ಗರ್ಭಗುಡಿಗಳನ್ನ ಹೊಂದಿದೆ. ಈ ದೇವಾಲಯದಲ್ಲಿ ನರಸಿಂಹ, ವರಹ, ಅರ್ಧನಾರೀಶ್ವರ, ಮಹಿಷಾಸುರ ಮರ್ದಿನಿ, ಗರುಡ, ವಿಷ್ಣು ಮೊದಲಾದ ದೇವತೆಗಳ ಶಿಲ್ಪಗಳು ಕಂಡುಬಂದಿವೆ. ಇತಿಹಾಸಕಾರರಾದ ಆರ್.ಎಸ್. ಪಂಚಮುಖಿಯವರ ಪ್ರಕಾರ ದುರ್ಗಾ ದೇವಾಲಯವು ಮೊದಲು ಒಂದು ಬೌದ್ಧ ವಿಹಾರವಾಗಿದ್ದು ನಂತರ ಕಾಲದಲ್ಲಿ ಜಿನಾಲಯವಾಗಿ ಹಾಗೂ ವೈಷ್ಣವ ಗುಡಿಯಾಗಿ ಮಾರ್ಪಟ್ಟಿತು ಎಂದು ಹೇಳಿದ್ದಾರೆ. ಈ ದುರ್ಗಾ ದೇವಾಲಯದ ಸುತ್ತು ಮಂಟಪವು ಸುಮಾರು 33 ಕಂಬಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಹುಚ್ಚುಮಲ್ಲಿ ಗುಡಿ, ಈ ದೇವಾಲಯವು ಒಂದು ಶೈವ ದೇವಾಲಯವಾಗಿದ್ದು ಇಲ್ಲಿ ಮಲ್ಲಿ ಎಂಬ ಹುಚ್ಚಿಯು ವಾಸವಾದ್ದರಿಂದ ಇದಕ್ಕೆ ಹುಚ್ಚುಮಲ್ಲಿ ಗುಡಿ ಎಂದು ಹೆಸರಾಯಿತು. ಈ ಹುಚ್ಚುಮಲ್ಲಿ ಗುಡಿಯು ನಾಗರ ಶೈಲಿಯ ಶಿಖರವನ್ನ ಹೊಂದಿದೆ. ಈ ದೇವಾಲಯದಲ್ಲಿ ಮೊದಲ ಬಾರಿಗೆ ಅಂತರಾಳ ರಚನೆಯನ್ನ ಗಮನಿಸಬಹುದು. ಅಂತರಾಳ ರಚನೆಯು ಚಾಲುಕ್ಯರ ಚಿರತನ ಮಹತ್ವದ ಕೊಡುಗೆಯಾಗಿದೆ ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಕೋಂಟಿ ಗುಡಿ, ಇದು ಶೈವ ದೇವಾಲಯವಾಗಿದ್ದು ಲಾಡ್ಖಾನ್ ದೇವಾಲಯದ ಮಾದರಿಯನ್ನೇ ಹೋಲುವಂಥದ್ದು. ಈ ದೇವಾಲಯವು ಮುಖಮಂಟಪ, ರಂಗಮಂಟಪ ಮತ್ತು ಗರ್ಭಗುಡಿಯನ್ನ ಹೊಂದಿದ್ದು ಚಪ್ಪಟೆ ಆಕಾರದ ದೇವಾಲಯದ ಮೇಲ್ಛಾವಣಿಯ ಮೇಲೆ ಶಿಖರವೊಂದು ಕಂಡುಬಂದಿದೆ. ತ್ರಿಶೂಲ ಧರಿಸಿದ ಕೋಂಟಿ ಎಂಬ ಸಾಧು ಈ ದೇವಾಲಯದಲ್ಲಿ ವಾಸವಾದ್ದರಿಂದ ಈ ದೇವಾಲಯಕ್ಕೆ ಕೋಂಟಿ ಗುಡಿ ಎಂದು ಹೆಸರಾಯಿತು. ಮೇಗುತಿ ದೇವಾಲಯ, ಕ್ರಿಸ್ತಶಕ 634. ಇದು ಜೈನ ದೇವಾಲಯವಾಗಿದ್ದು ಇದನ್ನ ಕವಿ ರವಿಕೀರ್ತಿಯು ರಚಿಸಿದನೆಂದು ಹೇಳಲಾಗಿದೆ. ಇದನ್ನ ಮೇಲುಗುಡಿ ಅಂತಲೂ ಕೂಡ ಕರೆಯುತ್ತಾರೆ. ಈ ದೇವಾಲಯವು ದ್ರಾವಿಡ ಶೈಲಿಯಲ್ಲಿದ್ದು ಮುಖಮಂಟಪ, ರಂಗಮಂಟಪ, ಗರ್ಭಗುಡಿ ಎಂಬ 3 ಭಾಗಗಳನ್ನು ಹೊಂದಿದೆ. ಗರ್ಭಗುಡಿಯಲ್ಲಿ ಮಹಾವೀರನ ವಿಗ್ರಹವಿದ್ದು ಸುತ್ತಲೂ ಪ್ರದಕ್ಷಿಣಾ ಪಥವಿದ್ದು ಗರ್ಭಗುಡಿಯ ಮೇಲೆ ಮತ್ತೊಂದು ಗರ್ಭಗೃಹ ಕಂಡುಬಂದಿದೆ. ಇನ್ನು ರವಿಕೀರ್ತಿಯ ಐಹೊಳೆ ಶಾಸನವು ಈ ಮೇಗುತಿ ದೇವಾಲಯದ ಗರ್ಭಗುಡಿಯ ಪೂರ್ವ ಭಾಗದಲ್ಲಿ ಕಂಡುಬಂದಿದೆ.
ಈ ದೇವಾಲಯವು ಬಹುಮಟ್ಟಿಗೆ ಶಿಲ್ಪರಹಿತವಾಗಿದ್ದು ಇದು ಬಹು ಅಂತಸ್ತಿನ ಕಟ್ಟಡದ ಮಾದರಿಯನ್ನ ಹೋಲುವಂಥದ್ದು. ರಾಮಲಿಂಗ ಗುಡಿ. ಈ ದೇವಾಲಯವು ಮಲಪ್ರಭಾ ನದಿಯ ದಂಡೆಯ ಮೇಲಿದ್ದು ಇದೊಂದು ತ್ರಿಕೂಟ ದೇವಾಲಯವಾಗಿದೆ. ರಾಮಲಿಂಗ ದೇವಾಲಯವು 3 ಗರ್ಭಗುಡಿಯನ್ನ ಹೊಂದಿದ್ದು ಸಿದ್ದೇಶ್ವರ, ರಾಮಲಿಂಗೇಶ್ವರ, ಪಾರ್ವತಿಯರ ವಿಗ್ರಹಗಳು ಈ ಗರ್ಭಗುಡಿಯಲ್ಲಿ ಕಂಡುಬಂದಿವೆ. ರಾಮಲಿಂಗೇಶ್ವರನ ಎದುರು ನಂದಿ ವಿಗ್ರಹವಿದ್ದು ಗರ್ಭಗುಡಿಯ ಮೇಲೆ 3 ದ್ರಾವಿಡ ಶಿಖರಗಳು ಕಂಡುಬಂದಿವೆ. ಈ ರಾಮಲಿಂಗ ದೇವಾಲಯವು ಇಂದು ಐಹೊಳೆಯಲ್ಲಿ ಏಕೈಕ ಪೂಜೆ ನಡೆಯುವ ದೇವಾಲಯವಾಗಿದೆ. ಈ ಐಹೊಳೆಯಲ್ಲಿ ಜ್ಯೋತಿಲಿಂಗ, ಮಲ್ಲಿಕಾರ್ಜುನ, ಸಿದ್ದೇಶ್ವರ ಹಾಗೂ ಇನ್ನೂ ಅನೇಕ ಇತರ ದೇವಾಲಯಗಳು ಕೂಡ ಕಂಡುಬಂದಿವೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬಾದಾಮಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸೋಣ. ಬಾದಾಮಿಯು ಇಂದಿನ ಬಾಗಲಕೋಟೆ ಜಿಲ್ಲೆಯ ಒಂದು ಪ್ರಸಿದ್ಧ ತಾಲೂಕಾ ಕೇಂದ್ರವಾಗಿದೆ. ಕ್ರಿಸ್ತಶಕ 500ರಲ್ಲಿ ಜಯಸಿಂಹನು ಬಾದಾಮಿ ಪ್ರದೇಶದಲ್ಲಿ ರಾಜ್ಯ ಸ್ಥಾಪಿಸಿದನೆಂದು ಹೇಳಲಾಗಿದೆ. ಇನ್ನು ಪುರಾಣಗಳ ಪ್ರಕಾರ ಪುರಾಣಗಳಲ್ಲಿ ಬಾದಾಮಿಯನ್ನ ವಟಪಿ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ವಟಪಿ ಎಂಬುವವನು ಆ ಪ್ರದೇಶದಲ್ಲಿನ ದುಷ್ಟ ಅಸುರನಾಗಿದ್ದು ಈ ವಟಪಿ ಅಸುರನನ್ನ ಅಗಸ್ತ್ಯ ಮುನಿಯು ಕೊಂದನೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದ್ದರಿಂದಲೇ ಬಾದಾಮಿಗೆ ವಟಪಿ ಎಂದು ಕೂಡ ಕರೀತಾ ಇದ್ರು ಎಂದು ಹೇಳಲಾಗಿದ್ದು ಮುಂದೆ ಈ ವಟಪಿಯು ವಾತಾಪಿ ಆಯಿತು ಎಂದು ಕೂಡ ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ. ಬಾದಾಮಿ ಪ್ರದೇಶವು ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ಅವರ ಕಾಲದ ಗುಹಾ ವಾಸ್ತುಶಿಲ್ಪವನ್ನ ಈ ಬಾದಾಮಿಯಲ್ಲಿ ನಾವು ಗಮನಿಸಬಹುದು. ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ 4 ಗುಹಾಲಯಗಳೆಂದರೆ 1 ಶೈವ ಗುಹೆ, 2 ವೈಷ್ಣವ ಗುಹೆಗಳು ಮತ್ತು 1 ಜೈನ ಗುಹೆಗಳು ಕಂಡುಬಂದಿವೆ. ಬಾದಾಮಿಯಲ್ಲಿರುವ ಗುಹೆಗಳನ್ನ 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶರಿಂದ ನಿರ್ಮಾಣವಾದಂಥವುಗಳು. ಮುಖಮಂಟಪ, ರಂಗಮಂಟಪ ಮತ್ತು ಗರ್ಭಗುಡಿಗಳನ್ನು ಒಳಗೊಂಡಿರುವುದು ಈ ಬಾದಾಮಿ ಚಾಲುಕ್ಯರ ಗುಹಾಲಯಗಳ ಪ್ರಮುಖ ಲಕ್ಷಣವಾಗಿವೆ. 1ನೇ ಗುಹೆಯ ವಿಶೇಷತೆ. ಈ 1ನೇ ಗುಹೆಯು ಶೈವ ಗುಹೆಯಾಗಿದ್ದು ಎಲ್ ಆಕಾರದಲ್ಲಿ ಕಂಡುಬರುವಂಥದ್ದು. ಈ 1ನೇ ಗುಹೆಯಲ್ಲಿ ಸುಂದರ ಕೆತ್ತನೆಗಳಿಂದ ಕೂಡಿದ 4 ಕಂಬಗಳು, ಬೋಂದಿಗೆಗಳು, ಚಾಚುಪೀಠಗಳು ಮತ್ತು ಮೇಲ್ಛಾವಣಿಯ ಶಿಲ್ಪಗಳು ಕಂಡುಬಂದಿವೆ. 1ನೇ ಗುಹೆಯಲ್ಲಿ ಪ್ರಸಿದ್ಧವಾಗಿರುವ 18 ಕೈಯುಳ್ಳ ನಟರಾಜ, ಅರ್ಧನಾರೀಶ್ವರ, ತ್ರಿಭಂಗ ಮಹಿಷಾಸುರ ಮರ್ದಿನಿ, ಹಾರುತ್ತಿರುವ ಗಂಧರ್ವರು, 5 ಹೆಡೆಯುಳ್ಳ ನಾಗಶಿಲ್ಪ ಹಾಗೂ ಶಿವನ ಲೀಲೆಗಳು ಮತ್ತು ಗಣಪತಿಯ ವಿಗ್ರಹಗಳು ಸುಂದರವಾಗಿ ಮೂಡಿಬಂದಿವೆ. 2ನೇ ಗುಹೆಯ ವಿಶೇಷತೆ. ಈ 2ನೇ ಗುಹೆಯು ವೈಷ್ಣವ ಗುಹೆಯಾಗಿದ್ದು ಇದನ್ನ 60 ಅಡಿ ಆಳದಲ್ಲಿ ಕೊರೆದು ನಿರ್ಮಿಸಲಾಗಿದೆ. 2ನೇ ಗುಹೆಯ ಹಜರವು 33 ಅಡಿ ಅಗಲವಿದ್ದು 4 ಸುಂದರ ಕೆತ್ತನೆಯುಳ್ಳ ಕಂಬಗಳಿಂದ ಕೂಡಿದಾಗಿದೆ. ಈ ಗುಹಾಲಯದಲ್ಲಿ ತ್ರಿವಿಕ್ರಮ, ವರಾಹ, ವಾಮನ ಹಾಗೂ ವಿಷ್ಣು ಲೀಲೆಗಳನ್ನು ಕೆತ್ತಲಾಗಿದೆ. ವಿಷ್ಣು ಪೃಥ್ವಿಯನ್ನ ಎಡಗೈಯಲ್ಲಿ ಎತ್ತಿ ಹಿಡಿದಿರುವ ವರಾಹ ಮೂರ್ತಿಯ ರಕ್ಕಸವನ್ನ ಮೆಟ್ಟಿ ನಿಂತಿರುವಂತಹ ವಿಗ್ರಹ ಹಾಗೂ ಬೃಂದಾಕಾರದ ವರಾಹ ವಿಗ್ರಹಗಳು ಅದ್ಭುತವಾಗಿ ಮೂಡಿಬಂದಿವೆ. 3ನೇ ಗುಹಾಲಯ. ಈ 3ನೇ ಗುಹಾಲಯವು ಸಹ ಒಂದು ವೈಷ್ಣವ ಗುಹೆಯಾಗಿದ್ದು ಈ 3ನೇ ಗುಹೆಯನ್ನ ಚಾಲುಕ್ಯರ ವಾಸ್ತುಶಿಲ್ಪದ ಪಿತೃ ಎಂದು ಕರೆಯುತ್ತಾರೆ. ಈ 3ನೇ ಗುಹೆಯು ಮಂಗಳೇಶನು ಕ್ರಿಸ್ತಶಕ 578ರಲ್ಲಿ ನಿರ್ಮಿಸಿದನೆಂದು ಅಲ್ಲಿನ ಸಂಸ್ಕೃತ ಶಾಸನದಿಂದ ತಿಳಿದು ಬಂದಿದೆ. 68 ಅಡಿ ಉದ್ದವಾಗಿದ್ದ ಈ ಗುಹಾಲಯದಲ್ಲಿ 14 ಸುಂದರ ಕಂಬಗಳು ಕಂಡುಬಂದಿದ್ದು ಇಲ್ಲಿ ವರಹ, ನರಸಿಂಹ, ವಾಮನ, ಹರಿಹರ ಹಾಗೂ ಭೂದೇವಿಯರ ಶಿಲ್ಪಗಳು ಅದ್ಭುತವಾಗಿ ಮೂಡಿಬಂದಿವೆ. 4ನೇ ಗುಹಾಲಯ. ಈ 4ನೇ ಗುಹಾಲಯವು ಜೈನ ಗುಹೆಯಾಗಿದ್ದು ಇದನ್ನ ಪಾರ್ಶ್ವನಾಥ ಗುಹೆ ಮತ್ತು ಮೇಘಣ ಬಸದಿ ಅಂತಲೂ ಕೂಡ ಕರೆಯುತ್ತಾರೆ. ಇಲ್ಲಿ ತಾವರೆಯ ಮೇಲೆ ನಿಂತಿರುವಂತಹ ಬಾಹುಬಲಿಯ ಪ್ರತಿಮೆಯು ಅದ್ಭುತವಾಗಿ ಮೂಡಿಬಂದಿದೆ. ಈ ಗುಹೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತಿರುವ ಮಹಾವೀರನ ವಿಗ್ರಹ, ಪಾರ್ಶ್ವನಾಥನ ವಿಗ್ರಹ, ಯಕ್ಷ ಯಕ್ಷಣಿಯರ ವಿಗ್ರಹಗಳು ಸುಂದರವಾಗಿ ಮೂಡಿಬಂದಿವೆ. ಬಾದಾಮಿಯಲ್ಲಿ ಪ್ರಮುಖವಾಗಿ ಮಾಲೆಗತ್ತಿ ಶಿವಾಲಯ ಹಾಗೂ ಭೂತನಾಥ ಶಿವಾಲಯಗಳು ಪ್ರಮುಖವಾಗಿ ಕಂಡುಬಂದಿದ್ದು ಮಾಲೆಗತ್ತಿ ಶಿವಾಲಯವು ಬಾದಾಮಿಯಲ್ಲಿಯೇ ಅತ್ಯಂತ ಹಳೆಯ ದೇವಾಲಯವಾಗಿದೆ.
ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಈ ದೇವಾಲಯವು ನಿರ್ಮಾಣಗೊಂಡಿದೆ ಎಂದು ಹೇಳಲಾಗಿದೆ. ಭೂತನಾಥ ಶಿವಾಲಯವು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತದ ಎಂಬ ಎರಡು ಶೈಲಿಗಳ ಸಮ್ಮಿಶ್ರಣವನ್ನು ಒಳಗೊಂಡಂತಹ ಶಿವಾಲಯವಾಗಿದೆ.